ಓಂ ನಾರಾಯಣಂ ಗುಣೈ ಸರ್ವೈರ್ಗೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಚಾಭಿನತ್ವಾ ಸೂತ್ರಾರ್ಥ ಉಚ್ಯತೆ. ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಭವಚಕ್ರಾದಿವಂದಿತ. ಯಾವುದೀಗ ಕ್ರಮ ಮುಗಿತಲ್ಲ. ಹಾಂ, ಆದ್ದರಿಂದ ಕ್ರಮ ಅಂತಾರೆ, ವಿಕ್ರಮ ಅಂತಾರೆ, ಎರಡು ಸರಿ. ವಿಕ್ರಮದ ಕ್ರಮ ಆದ್ದರಿಂದ ಸರಿಯಾಗಿದೆ ಅಂತ ತಿಳಿಸಿ. ಅದಾದ ಮೇಲೆ ಯಾಚ ಚೇತನ ಸಾಮ್ಯಾದ್ ವಿಷ್ಣುರಪಿ ದೇಹಲಯ. ಇನ್ನೊಂದು ಪ್ರಶ್ನೆ. ನಾವು ಚೇತನರು, ನಮಗೆ ದೇಹ ಇದೆ, ಸಾವಿದೆ. ವಿಷ್ಣುವು ಚೇತನ, ಅವನು ದೇಹ ಇದೆ ಅಂತ ನೀವೇ ಹೇಳ್ತೀರಿ, ಅವನು ಯಾಕೆ ಸಾಯಬಾರ್ದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಇಲ್ಲ. ಪ್ರಶ್ನೆ ಇದೆಲ್ಲ ದೇವ್ರ ಬಗ್ಗೆ ಏನೇನು ಕೇಳ್ಬೋದು ಉತ್ತರ ತೋರಿಸ್ತಾ, ಹೇಗೆ ಆ ಉತ್ತರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತಾ. ಆ ನ್ಯಾಯವಿವರಣ ಎಂಬುದು ಪಬ್ಲಿಕ್ ಲೆಕ್ಚರ್ಸಿಗೆ ಭಾಳ ಉಪಯೋಗವಾಗುತ್ತೆ. ಹೆಚ್ಚು ಜನಕ್ಕೆ ಪ್ರಶ್ನೆ ಉತ್ತರ ಏನು ಬೇರೆ ಏನು ಬರೋದಿಲ್ಲ. ಅದು ಡೈರೆಕ್ಟ್ ಕ್ವಶನು, ಡೈರೆಕ್ಟ್ ಆನ್ಸರ್. ಪರಮಾತ್ಮನ ದೇಹಲಯ ಯಾಕೆ ಆಗಬಾರ್ದು ಅಂತ ಕೇಳಿದರೆ ಆಗೋದಿಲ್ಲ. ಯಾಕೆ? ದೇಹಲಯ ಸರ್ವೇ ವಾವಯೇತೆ ಚಿದಾತ್ಮಾನೋ ಬ್ರಹ್ಮನ್ ಲಯಮನುಪ್ರಾಪ್ಯ ವಿಷ್ಣೋ ಉದರಂ ಪ್ರವಿಶಂವಿಶಂತಿ ಇತಿ ತಸ್ಯ ಉದರೇ ಸರ್ವಸಂಗ್ರಹಾದಿ ಶ್ರುತಿಭ್ಯೋ ನಿತ್ಯತ್ವ ಅವಗಮಾತ್ ತದ್ದೇಹಸ್ಯ ಅಶ್ರುತತ್ವಾಚ ಅನ್ಯಥಾ. ದೇಹ ಅದಾಯ್ತಲ್ಲ. ಯಾಕೆ ಕೆಲವರಿಗೆ ಕ್ರಮವಾಗಿ ಲಯ, ಕೇಶಾಂಚಿತ್ ವಿಕ್ರಮಾಲಯ ಇತ್ಯಂಗೀಕಾರೆ ಲೋಕದೃಷ್ಟ್ಯನುಸಾರ ತಂತರ ವಿಜ್ಞಾನ ಮನಸ್ಸಿ ವ್ಯುತ್ಕ್ರಮ. ಕೆಲವರಿಗೆ ಕ್ರಮ, ಕೆಲವರಿಗೆ ಉತ್ಕ್ರಮ. ಯಾವಾಗ ಮೆಕ್ಯಾನಿಕಲಿ ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕ್ರಮ ಹೇಗೋ ಆ ಕ್ರಮದ ಅರ್ಥ ಮಾಡಿಕೊಂಡ್ರೆ ಇತಿ ಪರೋಕ್ರಮ ಒಂದು ಕ್ರಮ, ಭೋಗಕ್ರಮ ಉತ್ಕ್ರಮ. ಯಾವದಂತರ ವಿಜ್ಞಾನ ಮನಸ್ಸಿ ವ್ಯುತ್ಕ್ರಮ ಸರ್ವಂ ವಾವ ಏತತ್ ಕ್ರಮಾದತ್ಪದ್ಯತೆ ವ್ಯುತ್ಕ್ರಮಾದ್ಲೀಯತೆ ಇತಿ ಶ್ರುತೌ ಸರ್ವಸ್ಯಾಪಿ ಉತ್ಕ್ರಮಾಲಯ ಸಂಗ್ರಹ. ಇಲ್ಲಿ ಎರಡು ಪಾಯಿಂಟ್ ಇದೆ. ಮೊದಲನೇದು ಸೃಷ್ಟಿ, ಎರಡನೇದು ಲಯ. ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದವರು ಶ್ರೇಷ್ಠ, ಆಮೇಲೆ ಒಂದವನು ಕಡಿಮೆ. ಲಯದಲ್ಲಿ ಫಸ್ಟ್ ಯಾರು ಹೋಗಬೇಕು? ಕಡಿಮೆ ಪ್ಯಾಕಿಂಗ್, ರಿವರ್ಸ್ ಪ್ಯಾಕಿಂಗ್, ರಿವರ್ಸ್ ಪ್ರೋಸೆಸ್ ಆ ರೀತಿ ಇರುತ್ತೆ. ಇದು ಎಲ್ಲ ಕಾಲಕ್ಕಲ್ಲ. ಮೊದಲನೇ ಸೃಷ್ಟಿ, ಕೊನೆಯ ಲಯ, ಮಧ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಗೊತ್ತಾಯ್ತಾ? ಕಶ್ಯಪರಿಂದ ಮೊದಲು ಯಾರ್ಯಾರು ಹುಟ್ಟು, ಆಮೇಲೆ ಯಾರು ಹುಟ್ಟು, ಬೇರೆ. ಅದಕ್ಕೆ ತಾರತಮ್ಯ ಜ್ಞಾಪಕ ಸೃಷ್ಟಿ ಅಲ್ಲ. ಗೊತ್ತಾಯ್ತಾ? ತಾರತಮ್ಯ ಜ್ಞಾಪಕವಾದ ಸೃಷ್ಟಿ ಇದು, ಲಯ. ಗೊತ್ತಾಯ್ತಾ? ಮಧ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ದೋಷ ಇದೆ. ವಾಯುದೇವರು ಭಾರಿ ದೊಡ್ಡವರು, ಧರ್ಮರಾಜ ಬಂದು ದೊಡ್ಡ ತಮ್ಮನಾಗಿ ಹುಟ್ಟಿದರು. ಬಟ್ ಆ್ಯಕ್ಚುಲಿ ಅವರು ಯೋಗ್ಯತೆ ಅವರೇ ದೊಡ್ಡವರು. ಮೊದಲೆಲ್ಲ ಬಂದಿದ್ದು ಹಾಗೇನೆ, ಮಧ್ಯೆ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಗಮನ ಕೊಡಬಾರ್ದು. ಅಪಾಯಿಂಟ್ಮೆಂಟ್ ಆರ್ಡ್ರ್ ಪ್ರಕಾರ ರಿಪೋರ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ದಿವಸ 10 ಬಂದು ಕೂತ್ರೆ ಉಪಯೋಗ ಇಲ್ಲ. ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕ್ಲರ್ಕು ಮೊದಲೇ ಬಂದ, ಯಜಮಾನ ಆಮೇಲೆ ಬಂದ, ನಾನೇ ಸೀನಿಯರ್ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಅವ್ರ ಅಪಾಯಿಂಟ್ಮೆಂಟ್ ಆಗೋಗ್ಬಿಟ್ಟಿದೆ ಆಗಲಿ. ಇದು ಬೇಸ್ಟ್ ನೋಡಿ ಡಿಫರೆನ್ಸ್. ಆದ್ದರಿಂದ ಈ ತಾರತಮ್ಯ ಕ್ರಮ ಎಫೆಕ್ಟ್ ಆಗೋದಿಲ್ಲ. ಅದು ಇಂಪಾರ್ಟೆಂಟ್. ನಚ ಈಗ ದೇಹಲಯದ ಅದೇ ನೆಕ್ಸ್ಟ್. ಈಗ ದೇಹಲಯ ಇಲ್ಲ. ಯಾಕೆಂದರೆ ದೇಹಲಯ, ಅಲ್ಲಿ ಲಯ ಆಗೋ ದೇಹ ಇದೆ, ಲಯ ಆಗುತ್ತೆ. ನಮಗೆ ನಮ್ಮ ಸ್ವರೂಪದೇನೋ ಲಯ ಇಲ್ಲ, ದೇವ್ರ ಸ್ವರೂಪಕ್ಕೂ ಲಯ ಇಲ್ಲ. ಆದ್ದರಿಂದ ದೋಷ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕಾಮನ್ ಸೆನ್ಸಿಂದನೇ ಅರ್ಥ ಆಗೋ ರೀತಿ ಹೇಳ್ತಾರೆ. ನಚ ಸರ್ವಸಂಗ್ರಹ ಶ್ರುತಿಭ್ಯೋಪಿ ನಚ ಅನಾದಿತ್ವಾ ಜೀವಸ್ಯ ಪರಾಧೀನ ವಿಶೇಷಾವಾಪ್ತಿ ಇದಂ ಸರ್ವಮಸೃಜತ ಇತಿ ಸರ್ವಸ್ಮಿನ್ ಗೃಹೀತತ್ವಾತ್ ಪರಾಧೀನ ವಿಶೇಷವತ್ವೇಪಿ ಅನಾದಿತ್ವಸ್ಯ ಅವಿರೋಧ. ಅದಕ್ಕೆ ಹೇಳ್ತಾರೆ ನಚ ಅನಾದಿ ನಿತ್ಯತ್ವ ಜೀವಸ್ಯ ಪರಾಧೀನ ವಿಶೇಷಾವಾಪ್ತಿ. ಜೀವ ಅನಾದಿ ನಿತ್ಯನಾದ್ದರಿಂದ ಪರಾಧೀನ ಯಾಕೆ ಬೇಕು ಅಂತ ಕೇಳ್ತಾನೆ. ಇಲ್ಲ, ಅನಾದಿ ನಿತ್ಯ ಅಂತ ಹೇಳಿದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ, ಆಗಬೇಕು. ಅದಕ್ಕೊಂದು ಸಂಬಂಧನೇ ಇಲ್ಲ. ಇದಂ ಇವತ್ತು ಉದಾಹರಣೆಗೆ ಪರ್ಮನೆಂಟ್ ಕ್ಲರ್ಕ್ ಇದ್ದಾನೆ, ಟೆಂಪ್ರರಿ ಆಫೀಸರ್ ಬಂದಿದ್ದಾನೆ. ಯಾರು ಗ್ರೇಟ್? ಈಗಲೂ ಕೂಡ ಇವನು ಗ್ರೇಟು, ಅವನೇ ಗ್ರೇಟ್. ಇದಂ ಸರ್ವಂ ಅಸೃಜತ ಐತಿ ಸರ್ವಸ್ಮಿನ್ ಗೃಹೀತತ್ವಾತ್. ಪರಮಾತ್ಮ ಜೀವ ಆಯ್ತಲ್ಲ. ತಸ್ಯ ಉದರೇ ಸರ್ವಸಂಗ್ರಹಾದಿ ಶ್ರುತಿಭ್ಯ ನಿತ್ಯತ್ವವಗಮ. ಪರಮಾತ್ಮ ಎಲ್ಲವೂ ದೇವರ ಹೃದಯದಿಂದ ಲಯ ಆಗಕ್ಕೆ ಚಾನ್ಸೇ ಇಲ್ಲ, ಅಲ್ಲೇ ಇರೋದು. ಲಯ ಆಗೋ ಚಾನ್ಸೇ ಇಲ್ಲ ಅಂದಮೇಲೆ ದೇವರ ದೇಹ ಎಂಥದ್ದು? ಲಯ ಹೊಂದದಂತಕ್ಕಂಥ ದೇಹ ಇದೆ. ಅವರೇ ಉಳಿದವ್ರು ಏನು ಮಾಡಿ ದೇಹನೇ ಇಲ್ಲ ಅಂತ ಹೇಳ್ಬಿಟ್ರು ಅವಾಯ್ಡ್ ಮಾಡೋಕ್ಕೋಸ್ಕರ. ದೇಹ ಒಪ್ಕೊಳ್ಳಿ, ಏನು ಒಪ್ಕೋಬಾರ್ದು? ಲಯ ಒಪ್ಕೊ.
ನಮ್ಮಲ್ಲಿ ಕಾಟನ್ನು ಒಂದು ದಿವಸ ಮಡಿ ಬರುತ್ತೆ, ರೇಷ್ಮೆ 15 ದಿವಸ ಬರುತ್ತೆ, ದಾವಡಿ ಹರಿಯೋದು ಬರುತ್ತೆ. ಆ ಥರ ವ್ಯವಸ್ಥೆ ಅದು ಅದು ವಸ್ತ್ರ ಆಗಿದ್ರು ವ್ಯತ್ಯಾಸ ಆಗಿದೆಯೋ ಎಲ್ಲರಿಗೂ ಒಂದೇ ಲೆಕ್ಕ ಹಾಕ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ ಅರ್ಥ ಆಗಲಿಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣ, ಅದಕ್ಕೆ ಅನೇಕ ಅರ್ಥಗಳು ಹೇಳಿಲ್ಲ. ಸಣ್ಣ ಹಣ್ಣು, ದೊಡ್ಡ ಮರ, ದೊಡ್ಡ ಹಣ್ಣು ಸಣ್ಣ ಇದು ಆ ಥರ ನೋಡೋದಕ್ಕೆ ಏನು ಅನಿಸುತ್ತೆ ನಮಗದು? ದೇವ್ರ ಯಾಕೆ ಸರಿ ಮಾಡಿಲ್ಲ, ದೊಡ್ಡ ದೊಡ್ಡ ಹಣ್ಣೆ ಇಡಬೇಕಾಗಿತ್ತು ಅಂದಂತೆ. ಗಾಡಿ ದಡ್ಡ, ದೇವ್ರ ದಡ್ಡ ಏನು ದಡ್ಡ? ದೊಡ್ಡ ವೃಕ್ಷದಲ್ಲಿ ಸಣ್ಣ ಹಣ್ಣು ಇಟ್ಟು ದೊಡ್ಡ ಇರ್ತಾರೆ. ದೇವ್ರು ತಪ್ಪು ಮಾಡಿದ್ದಾರೆ ಅಂತ ಮುಂದೆ ಹೋದ, ಹಣ್ಣು ತಲೆ ಮೇಲೆ ಬಿತ್ತು. ದೇವ್ರು ಗಾಡಿದು ಗ್ರೇಟ್ ಅಂತ ಹೇಳಿದೆ, ಯಾಕೆ ಅಷ್ಟೊಂದು ದೊಡ್ಡದಿಟ್ಟು ತಲೆ ಹೋಗ್ತಿತ್ತು. ಈಗ ದೇವ್ರು ಭಾರಿ ಬುದ್ಧಿವಂತ ಅಂತ ಆಗಿರ್ಬೋದು. ನಮ್ಗೆ ಅದಕ್ಕೆ ಬಹುಚಿತ್ರ ಜಗತ್ ಬಹುದಾಗ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದ್ರಲ್ಲ ದೇವ್ರ ಮಹಿಮೆ ಗೊತ್ತಾಗುತ್ತೆ. ಒಂದೇ ರೀತಿ ಮಾಡೋದಕ್ಕೆ ದೊಡ್ಡತನ ಅಂತ ಕರೆಯೋದಿಲ್ಲ, ತಕ್ಕಂತೆ ಮಾಡ್ಬೇಕು. ಅಡುಗೆ ಬರುತ್ತೆ ಎಲ್ಲ ಮಾಡಿ ಕುತ್ಕೊಂಡ್ಬಿಟ್ರೆ ಮನೆಗೆ ಪ್ರಾವಿಷನ್ಸ್ ಉಪಯೋಗಿಸ್ಬಿಟ್ಟು ಅಲ್ಲ. ಯಾವ ದಿವಸದ ಅಡುಗೆ, ಎಷ್ಟು ಜನದ ಅಡುಗೆ ಎಲ್ಲ ಕೇಳ್ಕೊಂಡು ಮಾಡಿದ್ರೆ ಅಡುಗೆ ಅಂತ ಕರೀತಾರೆ. ಎಲ್ಲ ಮಾಡಿ ಹಾಕ್ಬಿಟ್ರೆ ದಡ್ಡ ಅಂತ ಕರೀತಾರೆ. ಇದೇ ಕೊಟ್ಟಿದ್ದೆಲ್ಲ ಮಾಡ್ತಾ ಕೊಡಬಾರದು. ಕೆಲವರು ಇರ್ತಾರೆ ಭಾಳ ಉಪಯೋಗ ಮಾಡಿ ಫಸ್ಟ್ ಕ್ಲಾಸ ಮಾಡ್ತಾರೆ, ವೇಸ್ಟ್ ಮಾಡಲ್ಲ. ಕೆಲವರು ಎಲ್ಲ ವೇಸ್ಟ್ ಮಾಡಿರ್ತಾರೆ, ಅವರು ಕೆಲ ಯಾರು ಅದೆಲ್ಲ ಕೌಂಟ್ ಆಗೋದಿಲ್ಲ ಆ್ಯಕ್ಚುಲಿ. ನಚ ಸರ್ವದೇಹೇ ಸ್ಪರ್ಶಾಜ್ಞಾನಾತ್ ರಸಾದೀನಾಂಚ ತತ್ರ ತತ್ರ ಪರಿಜ್ಞಾನಾತ್ ಜೀವಸ್ಯ ಅನಣುತ್ವಂ ಉತ್ಕ್ರಾಂತಿಗತ್ಯ ದೇಹೆ ಆದಿಶಬ್ದೇನ ಸೂಕ್ಷ್ಮತೇಜೋರೂಪೇಣ ವ್ಯಾಪ್ತಿಯ ಸ್ಪರ್ಶಾದಿಜ್ಞಾನೋಪಪತ್ತಿ ಅಥೋ ಅಣುತ್ವಂ ಅನಣುತ್ವಂಚೇತಿ ಭಾವ. ಅಲ್ಲಿಗೆ ನಾಳೆ ದಿವಸ ಒಂದು ಪ್ರಶ್ನೆ ಕೇಳ್ತಾನೆ, ಏನಂದರೆ ಜೀವ ಎಲ್ಲಿದ್ದಾನೆ ಅಂತ ಪ್ರಶ್ನೆ. ದೇಹದಲ್ಲಿ ಪೂರ್ತಿ ವ್ಯಾಪಿಸಿದ್ದಾನೋ ಒಂದು ಕಡೆ ಮಾತ್ರ ಇದ್ದಾನೋ ಪ್ರಶ್ನೆ. ಪೂರ್ತಿ ವ್ಯಾಪಿಸಿದ್ದಾನೆ, ಯಾತಕ್ಕೆ? ಎಲ್ಲಿ ಮುಟ್ಟಿದ್ರು ಪರೀಕ್ಷೆ, ಎಲ್ಲಿ ಮುಟ್ಟಿದ್ರು ಅರ್ಥ ಆಗುತ್ತಾದರೆ ಎಲ್ಲ ಕಡೆ ಜೀವ ಇದ್ದಾನೆ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ. ಈ ಜೀವ ಅಣು ಅಂತ ಹೇಳಿದ್ದಕ್ಕೆ ಉತ್ತರ ಇದೆ. ಜೀವ ಅಣು ಅಂತ ಹೇಳಬೇಡಿ, ವ್ಯಾಪ್ತ ಅಂತ ಹೇಳಿ. ಯಾವ ದೇಹ ಅದೇ ವ್ಯಾಪ್ತನಾಗ್ತಾನೆ ಅಂತ ಹೇಳಿದರೆ ಬೇಕಾಗಿಲ್ಲ. ನಾವು ಯಾವಾಗಲೂ ಕೂಡ ಒಂದು ವಿಷಯ ಎಲ್ಲ ಕಡೆ ತಿಳ್ಕೊಬೇಕು, ಎಲ್ಲ ಕಡೆ ವ್ಯಾಪ್ತನಾಗಿರ್ಬೇಕಾಗಿಲ್ಲ. ಪ್ರಕಾಶ ಇದ್ರೆ ಸಾಕು. ಒಂದು ಬಲ್ಬ್ ಎಲ್ಲ ಕಡೆ ಬಲ್ಬ್ ಹಾಕಿಬಿಟ್ರೆ ಕೊಡೋದೇ, ಎಲ್ಲ ಕಡೆ ಬಲ್ಬ್ ಇಲ್ಲ. ಒಂದು ಕಡೆ ಬಲ್ಬ್ ಎಲ್ಲ ಕಡೆ ಬೆಳಕು ಕೊಡುತ್ತಾ ಇಲ್ವಾ? ಅದೇ ಅದೃಷ್ಟಾಂತ ಕೊಟ್ಟಿದ್ದಾರೆ, ಪ್ರಕಾಶವತ್ತಂತಲೇ ಕೊಟ್ಟಿದ್ರು. ಜೀವ ಅಣುವೆ, ದೇಹ ತುಂಬ ಒಂದು ಪ್ರಕಾಶ ಇದೆ. ಆದ್ದರಿಂದ ಎಲ್ಲಿ ಮುಟ್ಟಿದ್ರು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಮನೆಯೊಳಗಿದ್ದಾರೆ, ಹೊರಗೆ ಬಾಗಿಲ ಗೇಟ್ ತೆಗೆದುಕೊಳ್ಳಕ್ಕೆ ಗೊತ್ತಾಗ್ಬಿಡುತ್ತೆ. ಒಳಗಿದ್ದ ಜ್ಞಾಪಕ ಬರ ಅಷ್ಟರ ಮಟ್ಟಿಗೆ ಇರೋದ್ರಿಂದ ನಾವು ಅಲ್ಲಿವರೆಗೆ ವ್ಯಾಪಿಸಿದ್ದೇವಾ? ಇಲ್ಲ. ಗೊತ್ತಾಯ್ತಾ? ಸಮಸ್ಯೆನೇ ಬರೋದಿಲ್ಲ. ಪ್ರಕಾಶದಿಂದ ವ್ಯಾಪ್ತಿ ಇದೆ ಹೊರತು ಈ ವ್ಯಾಪ್ತಿ ಅಲ್ಲ. ಎಲ್ಲದಕ್ಕೂ ಉತ್ತರ ಇದೆ. ಅದು ಎಲ್ಲ ದುಸ್ತರಕ್ಕೆ ಉತ್ತರ ಕೊಡ್ತಕ್ಕಂಥ ಗ್ರಂಥ. ಇದನ್ನು ಓದೋದಿಲ್ಲ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ಓದ್ತೀವಿ ಅಂತ, ಭಾಷೆ ಆದಮೇಲೆ ಔಷಧಿ ತಗೋತೀವಿ ಅಂತ. ತಪ್ಪದು. ಓದೋದು ಶಾಸ್ತ್ರ ಇರೋದೇ ಅದಕ್ಕೋಸ್ಕರ, ಎಲ್ಲ ಉತ್ತರ ಸಿಗಲಿ ಅಂತಲೇ ಬರಬೇರೋದು. ಅವ್ರಿಗೇನು ಗೊತ್ತು, ಎಲ್ಲ ಶಾಸ್ತ್ರ ಹೇಳಬೇಕು, ಒಂದು 5 ನಿಮಿಷ ಹೇಳಿ ಮುಗಿಸ್ಬಿಡ್ಬೇಕು ಅವ್ರಿಗೆ. ಹಾಗಿದ್ರೆ ಗ್ರೇಟ್. ಎಲ್ಲ ಬಸ್ಗೆ ಹೋಗ್ತಿರ್ತೀವಿ, ಎಲ್ಲ ಹೋಗ್ತಿರ್ತೀವಿ, ಬಸ್ಸಲ್ಲಿ ಡಿಸ್ಚಾರ್ಜ್ ಇರ್ತೀವಿ. ಜೀವಕರ್ತೃತ್ವ ಬಗ್ಗೆ ಹೋಗ್ಬಿಡ್ತೇವೆ. ಏನು ಜೀವಕರ್ತೃತ್ವ ಬಗ್ಗೆ ಅವರಿಗೆ ಅಲ್ಲ, ಎದೆ ಕೂತ್ಕೊಂಡು 10 ದಿವಸ ಹೇಳಿದ್ರೆ ತಿಳಿಯೋದು ಕಷ್ಟ ಅವರಿಗೆ. ಈಗ ಫೋನ್ದಲ್ಲಿ ಕೇಳ್ತಾರೆ, ಆಶ್ಚರ್ಯ ಅದಕ್ಕೆ. ಅರ್ಥ ಆಯ್ತಾ? ಯಾವುದೋ ಮುಹೂರ್ತ ದಿವಸ ಪ್ರತಿ ಕೇಳಿದ್ರೆ ಸರಿ, ಆ ದೊಡ್ಡ ಪ್ರಶ್ನೆ ಅದು. ಅದನ್ನು ಹಾಗೆ ಹುಚ್ಚುಚ್ಚಾಗಿ ಕೇಳಿದರೆ ಅದಕ್ಕೆ ಏನಂತಾರೆ? ವಕ್ತಾನುಕೂಲ್ಯ, ಶ್ರೋತಾನುಕೂಲ್ಯ, ಪ್ರಸಂಗಾನುಕೂಲ್ಯ ಎಲ್ಲರೂ ತಪ್ಪ. ಕಷ್ಟಪಟ್ಟು ಬಸ್ ಹತ್ತಾ ಇರ್ತಾರೆ, ಯಾವುದೋ ಒಂದು ಪ್ರಶ್ನೆ ಕೇಳಿದ್ರು, ಪಾಪ ಒಂದು ಕಾಲ ಆ ಕಡೆ ಒಂದು ಕಾಲ ಕೇಳಿರ್ತಾರೆ. ಅವ್ರು ಆ ಥರ ಉತ್ತರ ಹೇಳಿಲ್ಲ, ಅದು ಬೇಕದು ಹುಚ್ಚಿತಾರೆ ಮಾಡಬಾರ್ದು. ತಮಾಷೆ ಇದೆಯಲ್ಲ, ಯಾವುದು ಅತ್ಯಂತ ಅಭಾವಕ್ಕೆ ಬಸ್ ಹತ್ತಾ ಇರ್ತಾರೆ, ಕಾಲಿಟ್ಟಿದ್ದಾರೆ, ಪಾಪ ಕೇಳ್ತಾರೆ ಅತ್ಯಂತ ಅಭಾವ ಪ್ರತಿಯೋಗಿ ಸತ್ಯದ ಅಸತ್ಯನು ಅಂತ ಕೇಳಿದ್ದಾರೆ. ಏನು ಹೇಳಬೇಕು? ನೀನು ಸತ್ತ ಹೋಗ, ಅದೇ ತಲೆಯೇ ಅಸತ್ಯ, ಅದೇ ಇಲ್ಲಿ ತಲೆ ಇಲ್ಲದವರು ಅಂತ ಅರ್ಥ. ಗೊತ್ತಾಯ್ತಲ್ಲ? ಉತ್ತರ ಕೊಟ್ಟಾಗ ಆಯಿತು, ಬೈದಾಗ ಹೇಳಿದ್ದಾರೆ. ಕೇಳೋ ಪ್ರಶ್ನೆ ಕೇಳೋ ಕಾರಣ ಅದು. ಆ ರೀತಿ ಆಗಬಾರ್ದು. ಅದಕ್ಕಾಗಿ ಸರಿಯಾಗಿ ಓದಿದರೆ ಯಾವ ಸಮಸ್ಯೆ. ಇದೆಲ್ಲ ಅರ್ಥ ಮಾಡಲಿಕ್ಕೆ ಶಾಸ್ತ್ರ ಓದಪ್ಪ ಅಂತ ಹೇಳಿ. ಅರ್ಧ ಇದ್ದವರಿಗೆ ಪಾಠದ ಟೆಕ್ಸ್ಟ್ ಹೇಳಬೇಕು, ಉಳಿದವ್ರಿಗೆ ವಿಷಯ ಹೇಳಿಬಿಟ್ರೆ ಸಾಕು. ಅದು ಎಲ್ಲರಿಗೂ ಇದೆ. ಆ ರೀತಿ ಕೇಳೋ ಪ್ರತಿಯೊಬ್ಬರಿಗೂ ಇದೆ. ಇವ್ರೇನು ಮಾಡಿದ್ರು, ಹೇಳಬಾರ್ದು ಅಂದರೆ ವಿಷಯನೇ ಹೇಳಬಾರ್ದು ಅಂತ ತಿಳ್ಕೊಂಬಿಟ್ರೆ ತಪ್ಪದು. ಬ್ರಹ್ಮಸೂತ್ರ ಉಳಿದವ್ರಿಗೆ ಪಾಠ ಹೇಳಬಾರ್ದು ಅಂದರೆ ಅಕ್ಷರ ಇಟ್ಟರು ಪಾಠ ಹೇಳಬಾರ್ದು ಅಷ್ಟೇ ಹೊರತು ಏನು ಮಾಡ್ಬೋದು? ವಿಷಯ ಎಲ್ಲ ಹೇಳ್ಬೋದು. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಸಂಸ್ಕೃತ ಶಾಸ್ತ್ರ ಅಂದರೆ ಭಾಳ ಬುದ್ಧಿವಂತ ಹೇಳ್ತೀವಿ. ಕೆಲವು ಸರಿ ಎಲ್ಲ ಕಡೆ ಸರಿಯಲ್ಲ. ಲೌಕಿಕರು ಎಷ್ಟು ಬುದ್ಧಿವಂತ ಇರ್ತಾರೆ ಅಂತ ಕೇಳಿದರೆ ಇವರು ಪಾಲ್ಟಿ ಹೊಡಿಸ್ಬಿಡ್ತಾರೆ, ಉತ್ತರ ಕೊಳ್ಳಕ್ಕೆ ತಿಳಿತಲ್ಲ. ಸಂಸ್ಕೃತ ಏನೂ ಬರದೇ. ಆ ಬುದ್ಧಿ ಬೇರೆ, ಇದೇ ಬೇರೆ, ಎರಡು ಡಿಫರೆಂಟ್ ಅದು.
ಅವ್ರಿಗೆ ಏನು ಅರ್ಥ ಆಗಲ್ಲ ಅಂತ ತಿಳ್ಕೊಬಿಟ್ಟಿರ್ತಾರೆ ತಪ್ಪು ಇವ್ರಿಗೆ ಚೆನ್ನಾಗಿ ಅವ್ರಿಗೆ ಹೇಳ್ಕೊಟ್ಬಿಡಿ ನಿಮಗಿಂತ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅವೆಲ್ಲ ನಿಮಗೆ ಮಾಡಕ್ಕೆ ಬರಲ್ಲ ಆ ರೀತಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲ ಸರ್ವಜ್ಞ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ಅದು ಸರಿಯಾದ ವ್ಯಕ್ತಿ ಕೊಟ್ಟು ಹೇಳಿಬಿಟ್ರೆ ಕ್ಲಾಸ್ ಅಲ್ಲಿಗೆ